ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ಕೈಯಿಂದ ಗ್ಯಾರಂಟಿ ಕೊಡ್ತು. ರಾಜ್ಯದ ಜನ ಕೂಡ ಖುಷಿ ಪಟ್ರು. ಆದ್ರೆ ಈ ಸರ್ಕಾರ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಸುಲಿಗೆ ಮಾಡ್ತಾ ಇದೆ ಅಂತ ಜೆಡಿಎಸ್ ಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಮಳೆದು ಒಂದು ಮುನ್ಸೂಚನೆ ಐತಿ, ರೈತರ ಮುಖದಾಗ ಇವತ್ತು ಮಂದಹಾಸ ಐತಿ, ಒಂದು ಆತ್ಮವಿಶ್ವಾಸ ಬಂದೈತಿ. ಅದನ್ನ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ಬೀಜದ ರೇಟ್ ಏರಿಸ್ಕೊಂಡು ಹೋದ ಸಲ ಏನು 600 ರೂಪಾಯಿಗೆ ಸಿಗ್ತಿತ್ತು, ಈ ಸಲ 900, 800, 900 ರೂಪಾಯಿಗೆ ಸಿಗುವಂಥ ಬೀಜ ರೈತರಿಗೆ ಹೊರೆ ಆಗ್ತಿತ್ತು. ಮೊದಲ ಬರಗಾಲ ಅಂತೇಳಿ ಒಂದು ವರ್ಷ ರೈತ ತತ್ತರಿಸಿ ಹೋಗ್ಬಿಟ್ಟಾನ. ಅಂಥದ್ರೊಳಗೆ ಇವ್ರು ಶೋಷಣೆ ಮಾಡಕ್ಕೆ ನಿಂತಾರೆ, ಇವ್ರು ವ್ಯಾಪಾರ ಮಾಡಕ್ಕೆ ನಿಂತಾರೆ ರೈತರ ಜೋಡಿ. ಈ 300 ರೂಪಾಯಿ ಒಂದು ಪ್ಯಾಕೆಟಿಗೆ ಇವ್ರು ಏರಿಸಿದ್ರಂದ್ರೆ ಒಂದು ರೈತರಿಗೆ ಕಡಿಮೆ ಅಂದ್ರೆ 5ರಿಂದ 10 ಪ್ಯಾಕೆಟ್ ಬೇಕಾಗ್ತೈತಿ. ಇವರು ಒಬ್ಬರು ರೈತ ಕಡೆಯಿಂದನ 1000-2000 ರೂಪಾಯಿ ಲೂಟಿ ಮಾಡಿ ಇವ್ರು ಅದನ್ನ ಗ್ಯಾರಂಟಿ ಅಂತ ಹೇಳಿ, ಗ್ಯಾರಂಟಿ ಅಂದ್ರೆ ವಾಂತಿ ಬರಂಗಾಗೈತೆ, ಆ ಪರಿಸ್ಥಿತಿ ಆಗಿತ್ತು. ಯಾರ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ ಸಾಲ ಅಂತೂ ಮನ್ನಾ ಮಾಡಲಿಲ್ಲ ನೀವು.